ಸ್ಕ್ವಿಡ್ ಗೇಮ್ ಸೀಸನ್ 2. ಸ್ಕ್ವಿಡ್ ಗೇಮ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಹೆವಿ ಪಾಪ್ಯುಲರ್ ಆಗೋಗಿತ್ತು. ಅದರ ಪ್ರಮೋಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಆಲ್ಸೋ ಅದು ಆ ಗೇಮ್ಗಳು ಒಂಥರ ಅಡಿಕ್ಷನ್ ರೀತಿ. ಅಲ್ಲಿ ಆ ಜನಗಳು ತಮ್ಮ ಆಸೆಗೆ ಆ ಗೇಮ್ಸ್ನ ಆಡ್ತಾರೆ. ಆ್ಯಂಡ್ ದುಡ್ಡಿರೋರು ಅವರ ಸ್ಯಾಡಿಸ್ಟಿಕ್ ಪ್ಲೆಷರ್ಗೆ ಗೇಮ್ಸ್ನ ಆಡಿಸ್ತಾರೆ. ಸೊ ಅದೇ ರೀತಿ ನಮಗೂ ಒಂಚೂರು ಎಲ್ಲೋ ಟ್ರಿಗರ್ ಆಗೋದು. ಆ ಸ್ಯಾಡಿಸಮ್, ಆ ಗೇಮ್ಸ್, ಅದರಲ್ಲಿರೋ ಎಂಟರ್ಟೈನ್ಮೆಂಟ್. ಸೊ ಅದೆಲ್ಲ ವರ್ಕ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈ ಸೀರೀಸ್ಗೆ. ಹಾಗಾಗಿ ಒಂದೇ ಸಾರಿಗೆ ಎಲ್ಲೋ ಹೋಗ್ಬಿಡ್ತು ಸೀರೀಸ್. ಅಫ್ಕೋರ್ಸ್ ಪಾಪ್ಯುಲರ್ ಆದಂಥ ಎಲ್ಲ ಕಾಂಟೆಂಟ್ಗೂ ಪಾರ್ಟ್ 2 ಬರ್ತಿದೆ. ಇಲ್ಲೂ ಅದೇ ರೀತಿಯೇ ಇದಕ್ಕೆ ಈಗ ಬಂದಿದೆ ಸೀಸನ್ 2. ಆ್ಯಕ್ಚುಲಿ ಸೀಸನ್ 2 ಒಟ್ಟಿಗೆ ಪ್ಲ್ಯಾನ್ ಆಗಿದ್ರು ಕೂಡ ಇದನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಮೇ ಬಿ ನೆಟ್ಫ್ಲಿಕ್ಸ್ ಅವರ ಐಡಿಯಾ ಅಂತ ಅಂದ್ಕೊಳ್ತೀನಿ. ಸೊ ನೀವಿಲ್ಲಿ ಬರೀ 7 ಎಪಿಸೋಡ್ಗಳನ್ನು ನೋಡ್ತೀರಾ. ಆ್ಯಂಡ್ ಅದರಲ್ಲಿ ಈ ಸೀರೀಸ್ ಕಂಪ್ಲೀಟ್ ಆಗೋದಿಲ್ಲ. ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ವಾಲ್ಯೂಮ್ ಬರೋ ತನಕ ಕಾಯಬೇಕಾಗತ್ತೆ. ಇನ್ನು ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ, ಹೋದ ಸೀಸನಲ್ಲಿ ಒಬ್ಬ ಇಡೀ ದುಡ್ಡನ್ನು ಗೆದ್ದಿದ್ದ. ಆ್ಯಂಡ್ ಅವನು ಅಲ್ಲಿಂದ ಹೊರಗೆ ಬಂದಿದ್ದ ಕೂಡ. ಸೊ ನಾರ್ಮಲಿ ಅಷ್ಟು ದುಡ್ಡು, ಆಲ್ಮೋಸ್ಟ್ 46 ಬಿಲಿಯನ್, ಅದನ್ನು ಇಟ್ಕೊಂಡು ಎಲ್ಲರೂ ಆರಾಮಾಗಿ ಬದುಕೋದಕ್ಕೆ ನೋಡ್ತಾರೆ. ಬಟ್ ಈ ಅಣ್ತಮ್ಮಂಗೆ ಅದು ನನಗೆ ಸಿಕ್ಕಿರುವಂಥ ದುಡ್ಡು ಅಲ್ಲ, ಬೇರೆಯವರ ರಕ್ತದಲ್ಲಿ ಹುಟ್ಟಿರುವಂಥ ದುಡ್ಡು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಅವನು ಆ ದುಡ್ಡನ್ನೆಲ್ಲ ಈ ಗೇಮ್ಸ್ ಆಡಿಸ್ತಾ ಇದ್ದಾರಲ್ಲ ಅವರನ್ನು ಕಂಡು ಹಿಡಿದು ಆ ಗೇಮ್ಸ್ನ ಸ್ಟಾಪ್ ಮಾಡಬೇಕು ಅನ್ನೋದಕ್ಕೆ ಬಳಸೋದಕ್ಕೆ ಶುರು ಮಾಡ್ತಾನೆ. ಸೊ ಅಂತೂ 2 ವರ್ಷ ಆದಮೇಲೆ ಅವನಿಗೆ ಒಂದು ಕ್ಲೂ ಸಿಗುತ್ತೆ ಈ ಗೇಮ್ಸ್ಗಳ ಬಗ್ಗೆ. ಸೊ ಅದು ಏನು, ಅಲ್ಲಿಂದ ಏನಾಯಿತು, ಆ್ಯಂಡ್ ಇವನಿಗೆ ಇದನ್ನೆಲ್ಲ ತಡೆಯೋದಕ್ಕೆ ಆಯ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಈ ಸೀರೀಸ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ನನಗೆ ಇಲ್ಲಿ ವರ್ಕ್ ಆಗಿದೆ ಅಂದರೆ, ಇಲ್ಲಿ ಆಲ್ಮೋಸ್ಟ್ 3 ಲೇಯರಲ್ಲಿ ಕಥೆ ನಡೆಯುತ್ತೆ. ಒಂದು ಗೇಮ್ಸ್ ಆ್ಯಂಡ್ ಅಲ್ಲಿ ಆಡುವಂಥ ಪ್ಲೇಯರ್ಗಳ ಕಥೆ, ಹಾಗೆ ಆ ಆಟಗಳನ್ನು ಆಡಿಸಿ ಅವರ ಕೆಲಸಗಳನ್ನೆಲ್ಲ ಮಾಡ್ತಾರಲ್ವ ಗಾರ್ಡ್ಸ್, ಸೋಲ್ಜರ್ಸ್, ಅವರ ಕಥೆ, ಆ್ಯಂಡ್ ಹಾಗೆ ಈ ಕಡೆ ಹೊರಗಡೆ ಈ ಆಟಗಳು ಎಲ್ಲಿ ನಡೀತಾ ಇದ್ದಾವೆ ಅಂತ ಹುಡುಕ್ತಾ ಇರೋರಂಥ ಕತೆ. ಸೊ ಇಲ್ಲಿ ಮೆಟೀರಿಯಲ್ನ ಅಂತೂ ಮಾಡ್ಕೊಂಡಿದ್ದಾರೆ. ತೀರಾ ಸೇಮ್ ಸೀಸನ್ 1 ಏನಿತ್ತು ಅದೇ ರೀತಿಯೇ ಸುಮ್ಮನೆ ಗೇಮ್ಸ್ನ ಕೊಟ್ಬಿಟ್ರೆ ಆಯಿತು ಅಂತ ಹೋಗಿಲ್ಲ. ಆ್ಯಕ್ಚುಲಿ ಹಾಗೆ ಹೋಗಿದ್ರೇ ಇವರಿಗೆ ಇನ್ನೂ ಹೆಲ್ಪ್ ಆಗಿರೋದು. ಬಟ್ ಅವರು ಆ ಟೈಮಲ್ಲಿ ಕ್ಯಾರೆಕ್ಟರ್ಸ್ನ ಮತ್ತು ಒಂದಷ್ಟು ಪ್ಲಾಟನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ಇಷ್ಟ ಆಯಿತು. ಬಿಕಾಸ್ ಜನಕ್ಕೆ ಏನು ಬೇಕು ಅದನ್ನು ಕೊಟ್ಟು ಸೇಫಾಗಿ ಇರ್ಬೋದಿತ್ತು. ಬಟ್ ಅವರು ಈ ಸೀಸನ್ 2ಗೆ ಒಂದು ಏನೋ ಪರ್ಪಸ್ನ ಇಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳ್ಬೋದು, ಅಟ್ಲೀಸ್ಟ್ ಸದ್ಯಕ್ಕೆ ಸೀಸನ್ 2ನ ಮೊದಲ ಭಾಗ ಮುಗಿಯೋ ಅಷ್ಟೊತ್ತಿಗೆ. ಬಟ್ ಆ ಇಂಟೆನ್ಷನಲ್ಲಿ ಒಂದಷ್ಟನ್ನು ಬರ್ಕೊಂಡ್ರಲ್ವಾ, ಅದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಕ್ಯಾರೆಕ್ಟರ್ಸ್, ಹೋದ ಸಾರಿ ಸೀರೀಸ್ ಸಖತ್ ಥ್ರಿಲ್ ಕೊಟ್ಟಿದ್ದೆ ಆ ಕ್ಯಾರೆಕ್ಟರ್ಗಳಿಂದ. ಅದನ್ನು ಸ್ಟ್ರಾಂಗಾಗಿ ಬರ್ಕೊಂಡಿದ್ರು. ಆ್ಯಂಡ್ ಪ್ಲೇಯರ್ಗಳ ಮಧ್ಯೆ ಹುಡ್ಕೊಳ್ಳೋವಂಥ ರಿಲೇಷನ್ಶಿಪ್ ಆ್ಯಂಡ್ ಅವರ ಎಮೋಷನ್ ಆ್ಯಂಡ್ ಅಲ್ಲಿ ಆಗುವಂಥ ಎಲ್ಲ ಮೋಸ, ಸೊ ಅದೆಲ್ಲ ಡೈರೆಕ್ಟ್ ಹ್ಯೂಮನ್ ಬಿಹೇವಿಯರ್ನ ತೋರಿಸ್ತಾ ಇತ್ತು. ಇಲ್ಲೂ ಅದೇ ರೀತಿಯ ಪಾತ್ರಗಳಿವೆ, ಅದೇ ರೀತಿಯ ರಿಲೇಷನ್ ಹುಟ್ಟಿದೆ ಈಗ ಸದ್ಯಕ್ಕೆ. ಆಲ್ಮೋಸ್ಟ್ 8 ಮೇನ್ ಕ್ಯಾರೆಕ್ಟರ್ಗಳು, ಎಲ್ಲರೂ ನೆನಪಲ್ಲಿ ಇರ್ತಾರೆ, ಅವರಿಗೆ ಅಷ್ಟೇ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಈ ಕಡೆ ಗಾರ್ಡ್ಸಲ್ಲಿ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ಒಂದು ಸಣ್ಣ ಟ್ವಿಸ್ಟ್ ಇದೆ ಕೂಡ, ಅದನ್ನು ಅವರೇ ರಿವೀಲ್ ಮಾಡ್ತಾರೆ ಬೇಗ. ಆ್ಯಂಡ್ ಆಲ್ಸೋ ಗೇಮಲ್ಲಿ ಒಂದು ಸಣ್ಣ ಚೇಂಜ್ ಕೂಡ ಆಗುತ್ತೆ. ಸೊ ಸೀರೀಸ್ ಅದೇ ಥರ ಅನಿಸ್ಬೇಕಿತ್ತು, ಬಟ್ ಅದರಲ್ಲೂ ಸಣ್ಣ ಸಣ್ಣ ಚೇಂಜ್ ಇರಬೇಕಿತ್ತು. ಅವನ್ನೆಲ್ಲ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸ್ಪೆಷಲಿ ಫಸ್ಟ್ 4 ಎಪಿಸೋಡ್ಸ್, ಆ 4 ಎಪಿಸೋಡ್ಗಳು ಸಖತ್ತಾಗಿದ್ವು. ನೀಟಾಗಿ ಹಳೇದೇನು ಹೊಸದೇನು, ಆ್ಯಂಡ್ ಈಗ ಹೋಗಿರೋರು ಅವ್ರು ಏನು ಮಾಡ್ಬೋದು, ಏನು ಮಾಡ್ತಿದ್ದಾರೆ, ಅಲ್ಲಿರೋರು ಎಂಥವ್ರು, ಈ ಕಡೆ ಹೊರಗಡೆ ಏನಾಗ್ತಿದೆ. ಸೊ ಒಂದು ಇಂಟ್ರೆಸ್ಟ್, ಒಂದು ಕ್ಯೂರಿಯಾಸಿಟಿ ಅಂತೂ ಅಲ್ಲಿ ಹುಟ್ಟಿತ್ತು. ಅದನ್ನು ಚೆನ್ನಾಗಿ ಬರ್ಕೊಂಡಿದ್ರು ಕೂಡ ಅಂತ ಹೇಳ್ತೀನಿ. ಇನ್ನು ಇದರ ಪ್ರೊಡಕ್ಷನ್ ವ್ಯಾಲ್ಯೂಸ್, ಅದರ ಬಗ್ಗೆ ಹೇಳೋಕ್ಕೇನಿಲ್ಲ, ಎಲ್ಲ ಸಿಮಿಲರ್ ಏನೇ ಹೋದ ಸೀಸನ್ಗೆ. ಟೋಟಲ್ ಆ ಗೇಮ್ ಏರಿಯಾನೇ ಮಜಾ ಕೊಡುತ್ತೆ. ಸಣ್ಣ ಹುಡುಗರ ಈಸಿ ಗೇಮ್ಗಳನ್ನು ದೊಡ್ಡವರು ಅತಿ ಹೈ ಸ್ಟೇಕ್ಸ್ನಲ್ಲಿ ಆಡೋದು, ಲಿಟ್ರಲ್ ಆಗಿ ಜೀವ ಒತ್ತೆ ಇಟ್ಟು ಆಡೋದು. ಅದರ ಜೊತೆ ಬರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದಂತೂ ಸಖತ್. ಆಲ್ಮೋಸ್ಟ್ ಎಡಿಟಿಂಗಲ್ಲಿ ಅತಿ ಇಂಪಾರ್ಟೆಂಟ್ ಸೀಕ್ವೆನ್ಸ್ಗಳಿಗೇನೆ ಅದನ್ನು ಯೂಸ್ ಮಾಡಿದ್ದಾರೆ. ಅದು ಬಂದಾಗೆಲ್ಲ ಸಖತ್ತಾಗಿ ಅನಿಸುತ್ತೆ. ಅಂದರೆ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್, ಒಂಥರ ಇಂಟ್ರಿಗಿಂಗ್ ಸ್ಕೋರ್, ಅದು ಚೆನ್ನಾಗಿರುತ್ತೆ. ಸ್ಕ್ವಿಡ್ ಗೇಮ್ ಅಂದರೆ ಅದೇ ಫಸ್ಟ್ ನೆನಪಾಗೋದೇ ಇದು. ಅಷ್ಟು ಬ್ರ್ಯಾಂಡಿಂಗ್ ಆಗಿದೆ, ಅಷ್ಟು ಎಫೆಕ್ಟಿವ್ ಆಗಿದೆ ಆ ಸ್ಕೋರ್. ಇನ್ನು ಈಗ ಇಲ್ಲಿ ವರ್ಕ್ ಆಗದೆ ಇರೋದ್ರ ಕಡೆಗೆ ಬರೋದಾದರೆ, ಕಥೆನಲ್ಲಿ ಏನು ಪ್ರೋಗ್ರೆಸ್ ಆಗಲಿಲ್ಲ, ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ ಅಂತ ಅನ್ನಿಸ್ತು. ಅಂದರೆ ಈಗ ಮೇನ್ ಕ್ಯಾರೆಕ್ಟರ್ ಇದೆ, ಅದು ಈಗ ಮತ್ತೆ ಗೇಮ್ ಆಡ್ತಾ ಇದೆ. ಬಟ್ ಅದರಿಂದ ಏನಾದ್ರು ಚೇಂಜಸ್ ಆಗಿದೆಯಾ ಅಂದರೆ ಇಲ್ಲಿ ತನಕ ಏನೂ ಆಗಿಲ್ಲ. ಎಲ್ಲಿಂದ ಶುರು ಆಗಿತ್ತೋ ಅಲ್ಲಿಗೆ ಸುತ್ತು ಹೊಡ್ಕೊಂಡು ಮತ್ತೆ ವಾಪಸ್ ಬಂದು ನಿಂತಿದೆ ಅದು. ಈ ಕಡೆ ಒಂದು ಟ್ವಿಸ್ಟ್ ಕೂಡ ಕೊಡ್ತಾರೆ, ಅದು ಯಾಕೆ, ಅವನಿಂದ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಅಂದರೆ ಅದು ಆಗಲ್ಲ. ಏನಪ್ಪ ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಗೇಮ್ ಪ್ಲೇ, ಅದಂತೂ ಹೌದು. ಈ ಕಡೆ ಹೊರಗಡೆ ಈ ಗೇಮ್ ನಡೆಯೋ ಜಾಗವನ್ನು ಐಲ್ಯಾಂಡಲ್ಲಿ ಹುಡುಕ್ತಾ ಇರ್ತಾರೆ. ಅವರು ಅಷ್ಟೇ, ಎಲ್ಲರೂ ಅಲ್ಲೇ ಇದ್ದಾರೆ ಇನ್ನು. ಆ್ಯಂಡ್ 2 ಎಪಿಸೋಡ್ನಲ್ಲಿ ಅವರು ಕಾಣೋಕೆ ಸಿಗಲ್ಲ. ಆ್ಯಂಡ್ ಇನ್ನು ಒಳಗಡೆ ಆ ಗಾರ್ಡ್ಸ್ಗಳ ಕಥೆ, ಆ ಕ್ಯಾರೆಕ್ಟರ್ನ ಪಾರ್ಟ್ ಕೂಡ ಅಷ್ಟೇ. ಸೊ ಐ ಫೈಟ್ ಕಥೆ ಮುಂದೆನೇ ಹೋಗ್ತಿಲ್ಲ ಅಂತ, ನಡೆದಿದ್ದೇ ನಡೀತಿದೆ ಅಂತ. ಒಂದು ಎಕ್ಸೈಟಿಂಗ್ ಫ್ಯಾಕ್ಟರ್ ಅಂತ, ಒಂದು ಡಿಫ್ರೆನ್ಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಸೊ ಈಗ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಎಲ್ಲವನ್ನು, ಸೀಸನ್ 3ಗೆ ಅದನ್ನು ನೋಡ್ಕೊಳ್ಳಿ ಅಂದರೆ ಅದು ಅಷ್ಟು ಸರಿ ಅನಿಸಲ್ಲ ನನಗೆ. ಸೊ ಅಫೆಕ್ಟ್ ಸ್ಪೆಷಲಿ ಲಾಸ್ಟ್ 3 ಎಪಿಸೋಡ್ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸಿದ್ವು, ಏಮ್ಲೆಸ್ ಅಂತ ಅನಿಸಿದ್ವು.
ಸೊ ಸಿಂಪಲಾಗಿ ಹೇಳೋದಾದರೆ ಚೆನ್ನಾಗಿದೆ ಸೀರೀಸ್. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಇದರಲ್ಲಿ ಅಡಿಕ್ಟ್ ಆಗುವಂಥ ಫ್ಯಾಕ್ಟರ್ ಇದೆ. ಹ್ಯೂಮನ್ ಬಿಹೇವಿಯರ್ಗೆ ಇದು ಸಂಬಂಧಪಟ್ಟಿರೋದ್ರಿಂದ. ಆಲ್ಸೋ ಈಗ ಇದೊಂಥರ ಇಬ್ಬರ ಐಡಿಯಾಲಜಿಗಳ ಯುದ್ಧ ಅನ್ನೋ ರೀತಿಯೂ ಆಗಿದೆ. ಹೊರಗಡೆ ಗೇಮ್ಸ್ ನಡೀತಾ ಇದ್ದರೆ ಅದರ ಒಳಗಡೆ ಮತ್ತೆ ಇಬ್ಬರು ಚೆಸ್ ಆಡ್ತಾ ಇರೋ ಹಾಗೆ. ಆ ಐಡಿಯಾ ಚೆನ್ನಾಗಿದೆ, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿಲ್ಲ. ಅಟ್ಲೀಸ್ಟ್ ಸದ್ಯಕ್ಕೆ ಎಲ್ಲ ಅರ್ಥ ಅನ್ನಿಸ್ಬಿಡುತ್ತೆ. ಬಿಟ್ಟರೆ ವಾರಕ್ಕೊಂದು ಎಪಿಸೋಡ್ ಅನ್ನೋ ರೀತಿ ಬಿಡಬೇಕು, ಇಲ್ಲ ಬಿಟ್ಟರೆ ಎಲ್ಲ ಒಟ್ಟಿಗೆ ಬಿಟ್ಬಿಡಬೇಕು. ಬಟ್ ಈ ಥರ ವಾಲ್ಯೂಮ್ 1 ಆ್ಯಂಡ್ ವಾಲ್ಯೂಮ್ 2 ಅನ್ನೋದು ಅದು ಪರ್ಸ್ನಲಿ ಇಷ್ಟ ಆಗಲ್ಲ ಆ್ಯಂಡ್ ಸೀರೀಸ್ಗೂ ಹೆಲ್ಪ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ದೇರ್ ಇಸ್ ನೋ ಆಪ್ಷನ್. ನೆಟ್ಫ್ಲಿಕ್ಸ್ನಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದ್ದಾವೆ, ಸಾಕಷ್ಟು ಕಥೆ ಇದೆ, ಸಾಕಷ್ಟು ವಿಷಯಗಳು ಎಸ್ಟಾಬ್ಲಿಷ್ ಆಗಿದ್ದಾವೆ. ಎಲ್ಲದಕ್ಕೂ ಕ್ಲೋಜರ್ ಸಿಗಬೇಕು, ಅದು ನೆಕ್ಸ್ಟ್ ಪಾರ್ಟಲ್ಲೇ ಸಿಗೋದು. ಬಟ್ ಅವುಗಳ ಎಸ್ಟಾಬ್ಲಿಷ್ಮೆಂಟ್, ಹಾಗೆ 3 ಆಟಗಳು, ಒಂದಷ್ಟು ಕ್ಯಾರೆಕ್ಟರ್ಗಳು ಎಲ್ಲವೂ ಚೆನ್ನಾಗಿದ್ದಾವೆ. ಹೋಗಿ ನೋಡಿ ಅಂತ ಹೇಳ್ತೀನಿ. ಸ್ವಲ್ಪ ಲಾಂಗ್ ಅಂತ ಅನಿಸ್ಬೋದು ಡೆಫಿನೆಟ್ಲಿ, ಬಟ್ ಇಟ್ ವಿಲ್ ವರ್ಕ್ ಅಂತ ಹೇಳ್ತೀನಿ. ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲೀಷ್ ಭಾಷೆಯಲ್ಲೇ ಸಿಗುತ್ತೆ. 1 ಗಂಟೆಯ 7 ಎಪಿಸೋಡ್ಗಳು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.